ನಾವೀಗ ಅಗರ ವಾರ್ಡ್ನಲ್ಲಿದ್ದೀವಿ. ಪಿ ಜಿಗಳು ತುಂಬ ಆಗ್ತಾಯಿದೆ, ಎಲ್ಲ ಬಿಲ್ಡಿಂಗು ಪಿ ಜಿಗಳಾಗ್ತಾ ಇದೆ. ತುಂಬ ಸಮಸ್ಯೆ. ಲೇಡೀಸು ಜೆಂಟ್ಸ್ ಎಲ್ಲ ಬಂದು ಕುತ್ಕೊಂಡು ಅಲ್ಲೇ ಸಿಗರೇಟ್ ಹೊಡೆಯೋದು, ಅಲ್ಲೇ ಓಡಾಡೋದು, ತುಂಬ ಪಿ ಜಿಗಳಿಂದ ತುಂಬ ಹಿಂಸೆ ಆಗ್ತಾಯಿದೆ. ಅಂಗಡಿ ಇಲ್ಲಿ ಕಟ್ಟೆಯಲ್ಲೆಲ್ಲ ಕುತ್ಕೊಂಡು ಸಿಗರೇಟ್ ಹೊಡ್ಕೊಂಡು ಕೈ ಮೇಲೆ ಇದು ಗಂಡಸರು ಹೆಂಗಸರು ಎಲ್ಲ. ಇದು ಅಗರವೋ ಅಥವಾ ಕಸದ ಆಗರವೋ ಅಂತ ಕೇಳಬೇಕಾಗಿದೆ. ಯಾಕೆಂತಂದರೆ ಅಗರ ಇನ್ನೂ 1 ಕಿಲೋಮೀಟರ್ ಇರುವಾಗಲೇ ಇಲ್ಲಿ ಅಗರ ಕೆರೆ ಬರ್ತಾ ಇದೆ. HSR ಲೇಔಟ್ ಮುಖ್ಯ ರಸ್ತೆಯಿಂದ ಅಗರಕ್ಕೆ ಹೋಗುವಂಥ ಮಾರ್ಗದ ಮಧ್ಯದಲ್ಲಿರುವಂಥ ಕೆರೆಯ ಸುತ್ತಮುತ್ತಲೂ ಕಸದ ರಾಶಿ ನಮ್ಮನ್ನು ಸ್ವಾಗತಿಸ್ತಾ ಇದೆ. ಸೊ ಹೀಗಾಗಿ ಇಲ್ಲಿನ ಪಾಲಿಕೆ ಅಧಿಕಾರಿಗಳಾಗಲಿ ಅಥವಾ ಪೌರ ಕಾರ್ಮಿಕರಾಗಲಿ ಈ ಕಸ ಅವರ ಕಣ್ಣಿಗೆ ಬಿದ್ದಿಲ್ವೋ ಅಥವಾ ಅವರ ನೆಗ್ಲಿಜೆನ್ಸ್ವೋ ಗೊತ್ತಿಲ್ಲ. ಇಲ್ಲೆಲ್ಲ ಎಲ್ಲೆಂದರಲ್ಲಿ ಕಸವನ್ನು ಹಾಕಿ ಹೋಗ್ತಾ ಇದ್ದಾರೆ ಜನ. ಕೆರೆಯ ಸುತ್ತಮುತ್ತಲ ಪ್ರದೇಶ ಯಾವ ರೀತಿಯಾಗಿ ಸ್ವಚ್ಛತೆಯಿಂದ ಕೂಡಿರಬೇಕಾಗಿತ್ತು ಅದು ಯಾವುದು ಕೂಡ ಇಲ್ಲಿ ಗೋಚರಿಸ್ತಾ ಇಲ್ಲ. ಇದು ಅಗರ ಕಸದ ಆಗರವಾಗಿ ನಮಗೆ ಕಾಣಿಸ್ತಾ ಇದೆ. ಇಲ್ಲ ಸರ್, BBMP ಅವ್ರ ಕೆಲಸಗಳು ಮಾಡ್ತಾ ಇದ್ದಾರೆ. ಆ ರೋಡು ಅದೇನು ಕೆರೆ ರೋಡ್ ಇದೆಯಲ್ಲ, ಆ ಕೆರೆ ರೋಡಲ್ಲಿ ಇವಾಗ ಕಾಮಗಾರಿ ಕೆಲಸಗಳು ನಡೀತಾ ಇದೆ. ಅಲ್ಲಲ್ಲಿ ಅವರು ಇವಾಗ ಮೆಟ್ರೋ ಸ್ಟೇಷನ್ದು ಅದು ಇದು ಎಲ್ಲ ಸ್ವಲ್ಪ ಅದು ಆ ಗಮನಕ್ಕೆ ನಾವು ತಲುಪಿಸಿದ್ದೀವಿ. ಮೋರಿ ಇದು ಮಣ್ಣು ಸರಿ ಕ್ಲೀನ್ ಮಾಡಲ್ಲ ಸರ್. ನೀರು ಕಾವೇರಿ ನೀರು ಲೀಕೇಜ್ ಆಗುತ್ತೆ. 2 ತಿಂಗಳು 3 ತಿಂಗಳದ ಹಂಗೈತೆ, ಯಾರು ಒಬ್ಬರು ಬರ್ತಾ ಇಲ್ಲ. ನಾವೀಗ ಅಗರದ ಜಗನ್ನಾಥ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ನನ್ನ ಮುಂಭಾಗದಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಹಾಗೆಯೇ ಇಲ್ಲಿ ಆಟೋ ಚಾಲಕರ ವೇದಿಕೆಯ ಒಂದು ಸಂಘಟನೆ ಇದೆ. ಇಲ್ಲಿ ಆಟೋ ಸ್ಟ್ಯಾಂಡ್ ಕೂಡ ಇದೆ. ನನ್ನ ಬಲಭಾಗಕ್ಕೆ ಹೋದರೆ ಇಲ್ಲಿ ಅಗರ ಗ್ರಾಮ ಬರುತ್ತೆ. ಬನ್ನಿ ಇಲ್ಲಿನ ನಿವಾಸಿಗಳು ಏನು ಹೇಳ್ತಾರೆ ಕೇಳೋಣ. ಏನಿಲ್ಲ, ಟ್ರಾಫಿಕ್ ಸಮಸ್ಯೆ ಇದೆ. ಮತ್ತೆ ಊರುಗಳ ಕಾರ್ಪೊರೇಟರ್ ಯಾರು ಇಲ್ಲ ಈಗ ಸಮಸ್ಯೆ. ನಾವು ಯಾರು MLA ಅವರು ಕೇಳೋಕ್ಕಾಗುತ್ತಾ? ಹೋಗಿ ಯಾರು ಕೇಳೋಕ್ಕಾಗಲ್ಲ. ಇದೆಲ್ಲ ಇದೆ ಪರಿಣಾಮ ಬೇಕಲ್ಲ. ಈಗ ಸತೀಶ್ ರೆಡ್ಡಿ ಅವರು ಅವ್ರು ಪರವಾಗಿಲ್ಲ, ಚೆನ್ನಾಗಿದ್ದಾರೆ, ಏನು ತೊಂದರೆ ಇಲ್ಲ. ಬಟ್ ಅವ್ರು ಕೇಳೋಕ್ಕಾಗಲ್ವಲ್ಲ, ಏನೋ ಸಣ್ಣ ಪುಟ್ಟ ವಿಷಯಕ್ಕೆ ಹೋಗೋಕ್ಕಾಗಲ್ವಲ್ಲ. ಹಸಿರು ರಾಶಿ ನನಗೆ ಗೊತ್ತಾಗಿರೋ ಥರ ಅಷ್ಟು ಎಲ್ಲ ನೋಡಿಲ್ಲ. BBMPನೂ ಕರೆಕ್ಟಾಗಿ ಕೆಲಸ ಮಾಡ್ತಾಯಿದೆ ಇಲ್ಲಿ. ಏನು ನನಗೆ ಗೊತ್ತಾಗಿರೋ ಥರ ಏನೋ ಅಷ್ಟು ಯಾವುದೋ ಕಂಡು ಬಂದಿಲ್ಲ. ಮುಂಚೆ ಇತ್ತು, ಇವಾಗ ಕರೆಕ್ಟಾಗಿದೆ. ರಸ್ತೆ ಸ್ವಲ್ಪ ಸಮಸ್ಯೆ ಇದೆ, ಮೋರಿ ಸಮಸ್ಯೆ ಇದೆ, ಅಷ್ಟು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ. ಇದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBA ದಕ್ಷಿಣ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ವಾರ್ಡ್ಗಳಲ್ಲೊಂದಾದ ಅಗರ್ ವಾರ್ಡ್. ಅಗರ್ ಎಂದೊಡನೆ ಇಲ್ಲಿನ ಸುಂದರವಾದ ಕೆರೆ ನಮ್ಮ ಕಣ್ಮುಂದೆ ಗೋಚರಿಸುತ್ತೆ. ಆದರೆ ಕೆರೆಯ ಸುತ್ತಮುತ್ತ ಬಿದ್ದಿರುವ ಕಸದ ರಾಶಿ ಅಗರ್ ಕೆರೆಗೆ ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆ ಇದ್ದಂತೆ. ಇನ್ನು ಅಗರ್ ಗ್ರಾಮದ ಒಳಗೆ ಪ್ರವೇಶಿಸಿದರೆ ಸಾಕು, ಇಲ್ಲಿನ ಮುಗ್ಧ ನಿವಾಸಿಗಳು ನಾಯಿ ಕೊಡೆಗಳಂತಿರೋ PGಗಳ ಮೇಲೆ ದೂರು ಹೇಳ್ತಾರೆ. ಇನ್ನು ಇಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ, ಕಸದ ಸಮಸ್ಯೆ ಇದ್ರೂ ಕೂಡ ಅದನ್ನೆಲ್ಲ ಬದಿಗೊತ್ತಿ ಶಾಸಕ ಸತೀಶ್ ರೆಡ್ಡಿ ಅವರು ಒಳ್ಳೆಯ ವ್ಯಕ್ತಿ ಅಂತ ಹಾಡಿ ಹೊಗಳ್ತಾರೆ. ಪಿ ಜಿಗಳು ತುಂಬ ಆಗ್ತಾಯಿದೆ, ಎಲ್ಲ ಬಿಲ್ಡಿಂಗು ಪಿ ಜಿಗಳಾಗ್ತಾ ಇದೆ. ತುಂಬ ಸಮಸ್ಯೆ. ಲೇಡೀಸು ಜೆಂಟ್ಸ್ ಎಲ್ಲ ಬಂದು ಕುತ್ಕೊಂಡು ಅಲ್ಲೇ ಸಿಗರೇಟ್ ಹೊಡೆಯೋದು, ಅಲ್ಲೇ ಓಡಾಡೋದು, ತುಂಬ ಪಿ ಜಿಗಳಿಂದ ತುಂಬ ಹಿಂಸೆ ಆಗ್ತಾಯಿದೆ. ಆಮೇಲೆ ಲೇಡೀಸ್ಗೆ ಹಾಕ್ಕೊಳ್ಳೋ ಬಟ್ಟೆಗಳ ಸಮೇತ ಸರಿಯಿಲ್ಲ, ಜನ ನೋಡೋ ರೀತಿ ಸರಿಯಿಲ್ಲ, ಕಲ್ಚರಿಟಿ ಎಲ್ಲ ಹಾಳಾಗೋಗ್ತಾ ಇದೆ. ಆ ಥರ ಸಮಸ್ಯೆ ಇದೆ. ಅಯ್ಯೋ, ಇಲ್ಲಿ PGಗಳಾಗ ಯಾವಾಗೂ ಗಣಸರು ಹೆಂಗಸರು ಬೀದಿ ಮೇಲೆ ಇರ್ತಾರೆ, ಸರಿಯಿಲ್ಲ ಜನಗಳು. ನಾವು ಹಳಬರು, ನಮಗೆ ಓಡಾಡೋಕೆ ಇದು ಕೊಡಲ್ಲ. ಅವರ ಸಿಗರೇಟ್ ಹೊಡ್ಕೊಂಡು ಇಲ್ಲೆಲ್ಲ ಬೀದಿ ಮೇಲೆ ಇರ್ತಾರೆ. ಅವು ಲೋ ಬಡ್ಜೆಟ್ ಈಗ ಬರ್ತಾರೆ, ಹುಡುಗೂರಿಂದ ಬರ್ತಾರೆ, ಮನೆ ಸಿಗುತ್ತಲ್ಲ ಅಂತ ಎಲ್ಲ ದೂರ ಹೋಗ್ತಿದ್ದಾರೆ ಅವರು. ಎಲ್ಲ ಈಗ ಕಮರ್ಷಿಯಲ್ ಇರಬೇಕಾಗಿತ್ತು PGಗಳೆಲ್ಲ ರೋಡಲ್ಲಿ. ಇದು ಎಲ್ಲ ವಿಲೇಜಲ್ಲಿ ಬಂದುಬಿಟ್ಟಿದ್ದಾರೆ ಒಳಗಡೆ ಮನೆಯಲ್ಲಿ. ಇಲ್ಲೆಲ್ಲ ಫ್ಯಾಮಿಲಿ ಇರೋದು. ರಾತ್ರಿ ಹೊತ್ತು ನೀವು ಇರೋಕ್ಕಾಗಲ್ಲ ಸರ್. ಇಲ್ಲಿ ಅಂಗಡಿ ಇಲ್ಲಿ ಕಟ್ಟೆಯಲ್ಲೆಲ್ಲ ಕುತ್ಕೊಂಡು ಸಿಗರೇಟ್ ಹೊಡ್ಕೊಂಡು ಕೈ ಮೇಲೆ ಇದು ಗಂಡಸರು ಹೆಂಗಸರು ಎಲ್ಲ. ಹ್ಞೂ ಸರ್, ಇಲ್ಲಿ ನೀವು ಬರಬೇಕು, ನೀವು 12 ಗಂಟೆ ಮೇಲೆ ಬನ್ನಿ. ರೆಡ್ ಅಲರ್ಟ್ ಆಗಿಬಿಡುತ್ತೆ ಇದು ರೋಡು. ಸರ್, ಈ ಅಗ್ರ ಅನ್ನೋದು ಮಾರುತಳ್ಳಿ ಮತ್ತು ಸಿಲ್ಕ್ ಬೋರ್ಡ್ ನಡುವೆ ಒಂದು ಸ್ಪಾಟು. ಈ ಟ್ರಾಫಿಕ್ ಅನ್ನೋದು ಸಿಲ್ಕ್ ಬೋರ್ಡಿಂದ ಸ್ಟಾರ್ಟ್ ಆದರೆ HSR ಲೇಔಟ್ ಅಗ್ರ ಫ್ಲೈಓವರ್ ಹತ್ರ ಎಂಡ್ ಆಗುತ್ತೆ. ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆದ ಟ್ರಾಫಿಕ್ಕು ಬೆಳ್ಳಂದೂರು ತನಕ ನಿಲ್ಲುತ್ತೆ. ಕಾರಣ ಇಷ್ಟೇ, ಫ್ಲೈಓವರ್ ಆಗ್ತಾ ಇರೋದ್ರಿಂದ ಕೆಳಗಡೆ ಗಾಡಿಗಳು ಬರುತ್ತೆ. ಇದನ್ನು ಪೊಲೀಸವರು, ಕಮಿಷನರು ಜಾಗೃತಿ ತಗೊಳ್ತಾ ಇಲ್ಲ. ಲೋಕಲ್ ಅವರು ಇದರಿಂದ ತುಂಬ ಸಫರ್ ಆಗ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ನಾವು ಅಗರದ ಒಂದು ನಿವಾಸಿಗಳು ವಾಸ ಮಾಡುವಂಥ ಒಂದು ಜಾಗದಲ್ಲಿದ್ದೀವಿ. ಇಲ್ಲೆಲ್ಲ ಮನೆಗಳಿದ್ದಾವೆ, ಅಂಗಡಿಗಳಿದ್ದಾವೆ, ಸಣ್ಣ ಪುಟ್ಟ ಮಳಿಗೆಗಳಿದ್ದಾವೆ. ಇಲ್ಲಿ ಜನ ಹೇಳ್ತಾ ಇದ್ದಾರೆ, ಇಲ್ಲಿ PGಯಲ್ಲಿ ಇರುವಂಥ ಹುಡುಗಿಯರು ಅಥವಾ ಹುಡುಗರಿಂದಾಗಿ ನಮಗೆ ಸಮಸ್ಯೆ ಉಂಟಾಗ್ತಾ ಇದೆ. ಅವರು ಸಣ್ಣ ಪುಟ್ಟ ಡ್ರೆಸ್ಗಳನ್ನು ಹಾಕ್ಕೊಂಡು ಸಿಗರೇಟ್ ಹೊಡ್ಕೊಂಡು ಡ್ರಿಂಕ್ಸ್ ಮಾಡಿಕೊಂಡು ಮಧ್ಯರಾತ್ರಿವರೆಗೂ ಈ ರೋಡಲ್ಲಿ ತಿರುಗಾಡ್ತಾ ಇರ್ತಾರೆ. ಹೀಗಾಗಿ ನಮಗೆಲ್ಲ ಒಂದು ರೀತಿಯಿಂದ ಅದು ನೋಡೋಕ್ಕಾಗಲ್ಲ ಮತ್ತು ನೋಡದೆ ಹಾಗೆ ಇರೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಆಗಿದೆ. ಇವರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ?
ಪೊಲೀಸರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಪ್ರಯೋಜನ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಇದು MG ರೋಡನ್ನು ಮೀರಿಸುವ ಮಟ್ಟಕ್ಕೆ ಹೋದರೂ ಕೂಡ ಏನೋ ಆಶ್ಚರ್ಯ ಇಲ್ಲ. ಆ ರೀತಿಯಾಗಿ ಇಲ್ಲಿ ವಾತಾವರಣ ಇದೆ. ನಾವೆಲ್ಲ ಹಳ್ಳಿ ವಾತಾವರಣದಲ್ಲಿ ಬದುಕ್ತಾ ಇದ್ದೀವಿ. ಇವತ್ತು PGಗಳು ನಾರ್ತ್ ಇಂಡಿಯನ್ಸ್ ಎಲ್ಲ ಬಂದು ಇದನ್ನು ಇಲ್ಲಿ ಕಲ್ಚರನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈ ಜನರ ಒಂದು ದೂರಾಗಿದೆ. ಇನ್ನು ಮುಖ್ಯವಾಗಿ ಇಲ್ಲಿ ಕೆಲವೊಂದು ಸಮಸ್ಯೆಗಳಿದ್ದಾವೆ. ಕುಡಿಯೋ ನೀರಿನ ಸಮಸ್ಯೆ ಮತ್ತು ಕಸದ ಸಮಸ್ಯೆ, ಟ್ರಾಫಿಕ್ಕು ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಇಲ್ಲಿ ಪೀಕ್ ಅವರ್ಲಂತೂ ಕೂಡ ಒಂದೊಂದು ಗಂಟೆಗಳ ಕಾಲ ಇಲ್ಲಿ ನಿಂತ್ಕೋಬೇಕಾಗಿದೆ. ಹಾಗಾಗಿದೆ ಅಗರ್ನ ವ್ಯವಸ್ಥೆ. ಇನ್ನಾದರೂ ಕೂಡ ಸಂಬಂಧಪಟ್ಟಂಥ GB ಅಧಿಕಾರಿಗಳಾಗಲಿ ಅಥವಾ ಬೊಮ್ಮನಹಳ್ಳಿಯ ಶಾಸಕರಾಗಿರುವಂಥ ಸತೀಶ್ ರೆಡ್ಡಿ ಅವರಾಗಲಿ ಅಗರದ ಬಗ್ಗೆ ಸ್ವಲ್ಪ ಕಣ್ ತೆರೆದು ನೋಡುವಂಥ ಆಗಲಿ ಅನ್ನುವಂಥದ್ದು ಪಬ್ಲಿಕ್ ನೆಕ್ಸ್ಟ್ನ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಾನು ಚನ್ನವೀರ್ ಸಾಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.